ನಮಸ್ತೆ ರವಿ ಸರ್, ನಮಸ್ತೆ. ಹೇಗಿದ್ದೀರಾ? ಸೂಪರ್. ಸೊ ಇವತ್ತಿಗೂ ಕೂಡ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಸ್ತು, ಹಾಗಾಗಿ ಬಂದಿದ್ದೀವಿ. ಸೊ ಇವತ್ತು ನಮ್ ವೀಕ್ಷಕರಿಗೋಸ್ಕರ GI ಅಂದ್ರೆ ಏನು ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? GI ಅಂದ್ರೆ ಗ್ಲೈಸಮಿಕ್ ಇಂಡೆಕ್ಸ್. ಓಕೆ. ಸೊ ಇವಾಗ ನಾವು ಊಟ ಮಾಡಿದಾಗ ಈ ಬ್ಲಡ್ ಶುಗರ್ ಲೆವೆಲ್ ರೈಸ್ ಆಗುತ್ತೆ. ಸೊ ಈ ಒಂದು ಪ್ರೊಸೆಸ್ ಬಂದ್ಬಿಟ್ಟು GI ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ 3 ತರ ಇದೆಯಂತೆ, ಲೋ, ಮೀಡಿಯಂ ಮತ್ತೆ ಹೈ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಡಕ್ಕಾಗುತ್ತಾ? ಸೊ ಈ GI ಬಂದ್ಬಿಟ್ಟು ಇಟ್ಸ್ ರ್ಯಾಂಕ್ ಫ್ರಮ್ 0 to 100. ಓಕೆ ಓಕೆ. ಅದರಲ್ಲಿ ಇಟ್ಸ್ ಡಿವೈಡೆಡ್ ಬೈ 3. ಓಕೆ ಓಕೆ. ಫಸ್ಟ್ ಬಂದ್ಬಿಟ್ಟು ಲೋ GI, ಓಕೆ, ಮೀಡಿಯಂ GI, ಓಕೆ, ಹೈ GI. ಓಕೆ. ಲೋ GI ಬಂದ್ಬಿಟ್ಟು ವಿಚ್ ಈಸ್ ಲೋವರ್ ದನ್ 55. ಓ ಗ್ರೇಟ್. ಓಕೆ. ಮೀಡಿಯಂ GI ಬಂದ್ಬಿಟ್ಟು ಓಕೆ, which is from 56 ಇಂದ 69. ಓಕೆ ಗ್ರೇಟ್ ಗ್ರೇಟ್. Okay. ಓಕೆ and high GI ಬಂದ್ಬಿಟ್ಟು above 70. ಓಕೆ ಓಕೆ ಓಕೆ. ಸೊ ಇವಾಗ ಲೋ ಒಳ್ಳೇದ, ಮೀಡಿಯಂ ಒಳ್ಳೇದ, ಹೈ ಒಳ್ಳೇದ? low GI ಒಳ್ಳೆ. ಲೋ ಜಿ ಐ ಒಳ್ಳೇದು ಅಂತ ಹೇಳ್ತೀರಾ. ಸೊ ಇವಾಗ ಲೋ GI ಅಂದ್ರೆ ಏನು, ಮೀಡಿಯಂ GI ಅಂದ್ರೆ ಏನು, ಹೈ GI ಅಂದ್ರೆ ಏನು, ಸ್ವಲ್ಪ ವಿವರವಾಗಿ ಚೂರು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಈ ತಿಳಿಸ್ಕೊಡಿ. low GI ಬಂದ್ಬಿಟ್ಟು ಹ್ಮ್. ಹೈ ನ್ಯೂಟ್ರಿಷನ್ ಇರೋಂತ, ಹ್ಮ್. ಹೈ ನ್ಯೂಟ್ರಿಷನ್ ಯಾವ್ದ್ರಲ್ಲಿ ಇರುತ್ತೆ ಅದ್ರಲ್ಲಿ ಸಿಗುತ್ತೆ. ಓಕೆ ಓಕೆ. ಸೊ ಹಿಂಗೆ ಅಂದ್ರೆ ವಿಚ್ ಹ್ಯಾಸ್ ಮೋರ್ ಡಯಟ್ರಿ ಫೈಬರ್, ಆಯ್ತಾ, ಬ್ಯಾಲೆನ್ಸ್ಡ್ ಪ್ರೋಟೀನ್, ಓಕೆ ಬ್ಯಾಲೆನ್ಸ್ಡ್ ವೈಟಮಿನ್ಸ್ ಅಂಡ್ ಮಿನರಲ್ಸ್, ಓಕೆ ಹೆಲ್ದಿ ಫ್ಯಾಟ್ಸ್. ಓಕೆ ಸೊ ಇವೆಲ್ಲದರಲ್ಲೂ ನಿಮಗೆ ಲೋ GI ಸಿಗುತ್ತೆ. ಓಕೆ. ಹೈ GI ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ ನಿಮಗೆ, ಈ ಯಾವಾಗ ನಾವು ಊಟ ಮಾಡ್ತೀವಿ ಸೊ ಅವಾಗ ಈ ಶುಗರ್ ಲೆವೆಲ್ ರೈಸ್ ಆಗುತ್ತೆ. ಓಕೆ. ಈ ಸ್ಪೀಡ್ ಆಗಿ ರೈಸ್ ಆಗೋದು ಹೈ GI. ಓಕೆ. ಹಂಗೆ ಸ್ಪೀಡ್ ಆಗಿ ಡ್ರಾಪ್ ಆಗುತ್ತೆ. ಓಕೆ. ಅದೇ ತರ ಎನರ್ಜಿ ಲೆವೆಲ್ ಕೂಡ ಸ್ಪೀಡ್ ಆಗಿ ರೈಸ್ ಆಗುತ್ತೆ, ಸ್ಪೀಡ್ ಆಗಿ ಡ್ರಾಪ್ ಆಗುತ್ತೆ. ಓಕೆ. ಮೇಜರ್ ನಮಗೆ ಎಫೆಕ್ಟ್ಸ್ ಏನಪ್ಪಾ ಅಂದ್ರೆ ಬೇಗ ನಮಗೆ ಕ್ರೇವಿಂಗ್ಸ್ ಶುರು ಆಗುತ್ತೆ. ಕರೆಕ್ಟ್. ಈ ಕ್ರೇವಿಂಗ್ಸ್ ಶುರು ಆದಾಗ ಓವರ್ ಕನ್ಸಂಪ್ಷನ್, ನಮ್ಮ ಊಟ ಏನಾಗುತ್ತೆ, ಓವರ್ ಕನ್ಸಂಪ್ಷನ್ ಮಾಡ್ಬಿಡ್ತೀವಿ. ಕರೆಕ್ಟ್. ಓಕೆ. ಮೆನಿ ಟೈಮ್ಸ್ ವಿ ಟೇಕ್ ಓವರ್ ಫುಡ್. ನಮಗೂ ಆಗಿದೆ ಈ ತರ. ಓಕೆ. ಸೊ ಅವಾಗ ನಮಗೆ ವೆಯ್ಟ್ ಗೇನ್ ಆಗುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಮತ್ತೆ ಶುಗರ್ ಲೆವೆಲ್ ಫ್ಲಕ್ಚುಯೇಟ್ಸ್ ಆಗುತ್ತೆ. ಓಕೆ ಓಕೆ. ಇದೇ ತರ ತುಂಬಾ ಎಫೆಕ್ಟ್ಸ್ ಇದೆ. ನಿಮ್ಮಲ್ಲಿ ಲೋ GI ಯೂಸ್ ಮಾಡ್ತೀರಾ, ಮೀಡಿಯಂ GI ಯೂಸ್ ಮಾಡ್ತೀರಾ, ಮತ್ತೆ ಹೈ GI ಯೂಸ್ ಮಾಡ್ತೀರಾ? ಏನ್ ಯೂಸ್ ಮಾಡ್ತೀರಾ ನಿಮ್ಮಲ್ಲಿ? ನಿಮ್ಮ ನ್ಯೂಟ್ರಿಷನ್ ಸೆಂಟರ್ ಅಲ್ಲಿ ಏನ್ ಹೇಳ್ಕೊಡ್ತೀರಾ ವೀಕ್ಷಕರಿಗೆ? ನಾವು ಮೋರ್ ಓವರ್ ಲೋ GI ಬಗ್ಗೆನೇ ನಾವು ಅವ್ರಿಗೆ ನಾಲೆಡ್ಜ್ ಕೊಡ್ತೀವಿ. ಏನಕ್ಕೆ? ಓಕೆ. ಏನಕ್ಕೆ ಅಂದ್ರೆ ಈ ಲೋ GI ನಾವು ತಗೊಂಡಾಗ ಈ ಶುಗರ್ ಲೆವೆಲ್ ನಮಗೆ ನಾರ್ಮಲ್ ಆಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಓಕೆ. ಒಂದೇ ಪ್ರಮಾಣದಲ್ಲಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಈ ಎನರ್ಜಿ ಲೆವೆಲ್ ಕೂಡ ಅಷ್ಟೇ ಬೇಗ ಡ್ರಾಪ್ ಆಗಲ್ಲ. ಓಕೆ ಓಕೆ. ಓಕೆ ನಾರ್ಮಲ್ ಆಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಮತ್ತೆ ಕ್ರೇವಿಂಗ್ಸ್ ಕೂಡ ಆಗಲ್ಲ. ಸೊ ನೀವು ಹೇಳ್ತಾ ಇದ್ರಿ ಹೈ GI, ಮೀಡಿಯಂ GI ಮತ್ತೆ ಲೋ GI ಬಗ್ಗೆ. ಸೊ ಇದರದ್ದು ಕ್ಯಾಟಗರೀಸ್ ಏನು? ಸೊ ಅದರಲ್ಲಿ ಫುಡ್ ಏನೇನು ಕನ್ಸಂಪ್ಷನ್ ಆಗುತ್ತೆ ಮತ್ತೆ ಅದಕ್ಕೆ ಎಫೆಕ್ಟ್ ಆಗುವಂತ ನಮ್ಮ ಬಾಡಿಗೆ ಇನ್ನೊಂದು ಚೂರು ಡೀಟೇಲ್ ಆಗಿ ಹೇಳ್ಕೊಟ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತೆ. ಈ ಹೈ GI ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್. ಓಕೆ ಓಕೆ. ಈ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಾರ್ಮಲ್ ನಾವು ಇಂಡಿಯನ್ಸ್ ನಾವು ಜಾಸ್ತಿ ಯೂಸ್ ಮಾಡೋದೇ ರಾಗಿ, ಹೌದು, ವೀಟ್, ಹೌದು ಹೌದು, ದೆನ್ ರೈಸ್. ಕರೆಕ್ಟ್. ಓಕೆ. ಮೈದಾ, ಜೋವರ್. ಸೊ ದಿಸ್ ಇವೆಲ್ಲ ಹೈ GI. ಹೈ GI. ಓಕೆ. ಹೈ GI ಕ್ಯಾಟಗರಿ ಬರುತ್ತೆ. ಮೀಡಿಯಂ GI ಅಂದ್ರೆ ವಿಚ್ ಹ್ಯಾಸ್ ಲೋ ಫೈಬರ್ ಅಂಡ್ ಬಟ್ ಇಟ್ಸ್ ಆಲ್ಸೋ ಕಾರ್ಬ್ ಫ್ಯಾಮಿಲಿ. ಓಕೆ. ಅದು ಕೂಡ ಕಾರ್ಬೋಹೈಡ್ರೇಟ್ಸ್. ಓಕೆ ಓಕೆ. ಆಯ್ತಾ. ಎಕ್ಸಾಂಪಲ್ ಆಲ್ ಟೈಪ್ಸ್ ಆಫ್ ಮಿಲೆಟ್ಸ್. ಸೊ ಇವಾಗ ಲೋ GI ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ, ಅದೇ ತರ ಹೈ GI ಫುಡ್ಸ್ ಅವಾಗ್ಲೇ ಸ್ವಲ್ಪ ಹೇಳಿದ್ರಿ, ಇನ್ನೊಂಚೂರು ವಿವರವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಈ ಹೈ GI ಫುಡ್ಸ್ ಬಗ್ಗೆ ನೀವು ಹೇಳ್ತೀವಿ. ಈಗ ನಾವೇನ್ ಮಾಡ್ತೀವಿ, ಈ ಎಕ್ಸಸ್ ಕಾರ್ಬೋಹೈಡ್ರೇಟ್ಸ್ ನ ತಗೊಂತೀವಿ. ಓಕೆ. ಸೊ ನಾವು ಈ ಸೆಡೆಂಟರಿ ಲೈಫ್ ಸ್ಟೈಲ್ ಇಂದ ಓಕೆ ಆ ಎಕ್ಸಸ್ ಕಾರ್ಬೋಹೈಡ್ರೇಟ್ಸ್ ನ ನಾವು ಬರ್ನ್ ಮಾಡ್ತೀವಿ. ಓಕೆ ಓಕೆ. ಹಿಂಗೆ
ಈಗ ನಾವು ಬೆಳಗ್ಗೆ ಎದ್ದೇಳ್ತೀವಿ, ಹೌದು. ಸೊ ಒಂದ್ ಕಡೆ ಕುತ್ಕೊಂತೀವಿ, ಹೌದು. ಸೊ ಇವಾಗ ನಾವು ಟೀ ಕಾಫೀಸ್ ತಗೋತೀವಿ, ಆಯ್ತಾ. ಅಗೈನ್ ವಿ ಡೋಂಟ್ ಬರ್ನ್, ಕರೆಕ್ಟ್. ಅಗೈನ್ ವಿ ಈಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಕರೆಕ್ಟ್. ಓಕೆ. ಅಗೈನ್ ವಿ ಗೋ ಟು ವರ್ಕ್, ಕರೆಕ್ಟ್. ಓಕೆ. ಅಲ್ಲೂ ಕೂಡ ಟೀ ಕಾಫಿ ಆಗತ್ತೆ. ಸೊ ಆಫ್ಟರ್ನೂನ್ ಲಂಚ್, ಆಯ್ತಾ. ಈಗೆಲ್ಲ ನೋಡಿ 95% ಎವ್ರಿವನ್ ಈಗೆಲ್ಲ ಕುತ್ಕೊಂಡೆ ಕೆಲಸ ಮಾಡೋದು. ಹೌದು, ಹೌದು. ಹಾರ್ಡ್ ವರ್ಕ್ ಕಮ್ಮಿನೇ ಈಗಿನ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ಲಿ, ಹಾರ್ಡ್ ವರ್ಕ್ ಕಮ್ಮಿನೇ. ಓಕೆ. ಸೊ ಇದರಿಂದ ಏನಾಗುತ್ತೆ, ಫ್ಯಾಟ್ ಜಾಸ್ತಿ ಆಗ್ತಾ ಇದೆ. ಈ ನೆಕ್ಸ್ಟ್ ಬರೋಂಥ ಡಿಸೀಸ್ಗೆ ಪ್ರತಿಯೊಬ್ಬರು ಹತ್ರ ಆಗ್ತಾ ಇದೆ. ಅದಕ್ಕೆ ರಾಮಬಾಣ ನಾವೇ ಕೊಟ್ಟಂಗೆ ಅಂತ ಹೇಳ್ತಾ ಇದ್ದೀರಾ ನೀವು. ಕರೆಕ್ಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ನಮ್ಮ ರವಿ ಸರ್ ಹೇಳ್ಕೊಟ್ಟಂಗೆ ಹೈ ನ್ಯೂಟ್ರಿಷನ್ಸ್ ಏನು, ಮೀಡಿಯಂ ನ್ಯೂಟ್ರಿಷನ್ಸ್ ಏನು, ಮತ್ತು ಲೋ ನ್ಯೂಟ್ರಿಷನ್ಸ್ ಏನು ಅಂತ. ಸೊ ಈ ನ್ಯೂಟ್ರಿಷನ್ಸ್ ಸಂಸ್ಥೆನಲ್ಲಿ ನಿಮಗೆ ಬರೀ ಲೋ ಜಿಯ ಬಗ್ಗೆ ಹೇಳ್ತಾರೆ, ಮತ್ತು ಅದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಷನ್ಸು ಮತ್ತು ನಿಮಗೆ ಬೇಕಾಗಿರೋಂಥ ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ಹೇಳಿದ್ರು. ಸೊ ಅದಕ್ಕೆ ಮೂಲತಃ ಏನು ನ್ಯೂಟ್ರಿಷನ್ಸ್ ಬೇಕು ನಮ್ಮ ಬಾಡಿಗೆ, ಅದು ಆ ನ್ಯೂಟ್ರಿಷನ್ಸ್ ಇವರು ಇಲ್ಲಿ ಕೊಡ್ತಾರಂತೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಇನ್ಫಾರ್ಮೇಟಿವ್ ಆ್ಯಂಡ್ ಗುಡ್ ಡಿಸ್ಕಷನ್ ವಿ ಹ್ಯಾಡ್ ಆಲ್ ಥ್ರೂ. ಹೋಪ್ ನೀವೆಲ್ಲ ಬರ್ಕೊಂಡಿದ್ದೀರಾ, ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ವೇಟ್ ಮಾಡ್ತಾರಿ, ವಿಲ್ ಕಮ್ ಬ್ಯಾಕ್ ವಿತ್ ದ ನೆಕ್ಸ್ಟ್ ಎಪಿಸೋಡ್. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.